ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬ ಸಿಲುಕ್ತಾ ಇದೆ. ಹಿಂದೆ ಪ್ರಜ್ವಲ್ ಆಯ್ತು, ನಂತರ ಎಚ್ ಡಿ ರೇವಣ್ಣ ಆಯ್ತು, ಈಗ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ. ಈಗ ಸೂರಜ್ ಬಂಧನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರನ್ನ ಕೂಡ MLC ಸೂರಜ್ ರೇವಣ್ಣನನ್ನ ಮಾಡ್ತಾರೆ ಪೊಲೀಸರು. 20 ಗಂಟೆಗಳ ಸುದೀರ್ಘ ವಿಚಾರಣೆಯ ಬಳಿಕ ಬೆಂಗಳೂರಿಗೆ ಕರೆತರೋ ಕೆಲಸವನ್ನ ಕೂಡ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಕೆಲವೇ ಕ್ಷಣಗಳಲ್ಲಿ ಆತನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಬಹುತೇಕ ಕಸ್ಟೋಡಿಯಲ್ ಇಂಟ್ರಾಗೇಷನ್ನ ಅಗತ್ಯತೆ ಈ ಪ್ರಕರಣದಲ್ಲಿ ಇರೋದ್ರಿಂದ ಹಾಗೂ ಈ 20 ಗಂಟೆಯಲ್ಲಿ ಬೇಸಿಕ್ ಕ್ವೆಶ್ಚನ್ಗಳನ್ನ ಮಾತ್ರ ಪೊಲೀಸರು ಕೇಳಿರೋದ್ರಿಂದ ಬೇಸಿಕ್ ಕ್ವೆಶನ್ಸ್ ಅನ್ನ ಮಾತ್ರ ಕೇಳಿರೋದ್ರಿಂದ ಡೀಟೇಲ್ಡ್ ಇಂಟ್ರಾಗೇಷನ್ ಅನ್ನ ಮಾಡಬೇಕಾಗಿ ಬರ್ತಾ ಇದೆ. ಹೀಗಾಗಿ PCಗೆ ಕೇಳುವಂತಹ ಸಾಧ್ಯತೆ, ಕೋರ್ಟ್ ಅದನ್ನ ಮಾನ್ಯ ಮಾಡುತ್ತಾ ಅನ್ನೋದನ್ನ ನಾವು ಕೆಲವೇ ಕ್ಷಣಗಳಲ್ಲಿ ನೋಡ್ಬಿಡಬಹುದು. ಸೊ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಎನಿ ಮೂಮೆಂಟ್ ಬೆಂಗಳೂರನ್ನ ತಲುಪಬಹುದು ಸೂರಜ್ ರೇವಣ್ಣ ಹಾಗೂ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ಸೂರಜ್ ರೇವಣ್ಣನನ್ನ ಅರೆಸ್ಟ್ ಪ್ರೊಸೀಜರ್ನಲ್ಲಿ ತೋರಿಸಿದ್ದಾರೆ ಪೊಲೀಸರು. ಈಗ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿ 24 ಗಂಟೆಗಳ ಒಳಗೆ ಆತನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಡ್ಜ್ ಮುಂದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ಎಷ್ಟೊತ್ತಿಗೆ ರೀಚ್ ಆಗಬಹುದು, ಏನೇನು ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಂತ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಮತಾ, ಈಗಾಗಲೇ ಹಾಸನದಿಂದ ಹೊರಟಿರುವಂಥ ಸೂರಜ್ ರೇವಣ್ಣ ಬೆಂಗಳೂರು ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಅರ್ಧ ಗಂಟೆಗಳ ಒಳಗೆ ಕೋರಮಂಗಲದ ಜುಡಿಷಿಯಲ್ ಲೇಔಟ್ನಲ್ಲಿರುವಂಥ ನ್ಯಾಯಾಧೀಶರ ಮನೆಗೆ ಕರ್ಕೊಬರ್ತಾರೆ. ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಮೆಡಿಕಲ್ ಹಾಸನದಲ್ಲೇ ಮಾಡಿರೋ ಕಾರಣಕ್ಕಾಗಿ ಇವತ್ತು ಮತ್ತೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ನೇರವಾಗಿ ಹಾಸನದಿಂದ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರದಲ್ಲಿ ಪ್ರಕರಣ ಈಗ ಅಷ್ಟೇ ಶುರುವಾಗಿರೋದ್ರಿಂದ ಅವರ ಪ್ರಾಥಮಿಕ ವಿಚಾರಣೆ ಕೂಡ ಅಷ್ಟೇ ಮಾಡಿರೋದು. ಹಾಗಾಗಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಹಾಗಾಗಿ ಬಹುತೇಕ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಕಸ್ಟಡಿಗೆ ಕೇಳ್ತಾರೆ. ನ್ಯಾಯಾಧೀಶರು ಇಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಆಧಾರದ ಮೇಲೆ ಪೊಲೀಸರ ತನಿಖೆ ಕೂಡ ಶುರುವಾಗುವಂಥದ್ದು. ಈಗಾಗಲೇ CIDಗೆ ಕೇಸನ್ನು ಹಸ್ತಾಂತರ ಮಾಡಿರೋ ಕಾರಣಕ್ಕಾಗಿ ಇವತ್ತು ಆಸರಾ ಪೊಲೀಸರ ನೇರವಾಗಿ ಕೇಸ್ ಫೈಲ್ ಸಮೇತ ಕರ್ಕೊಂಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ CID ಅಧಿಕಾರಿಗಳು ಕೇಸ್ನ ಸಾರಾಂಶ ಸಮೇತ ಆರೋಪಿಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥದ್ದು. ಒಂದು ವೇಳೆ CID ಅಧಿಕಾರಿಗಳೇನಾದರೂ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿಲ್ಲ ಅನ್ನೋದಾದರೆ ಆ ಸಂದರ್ಭದಲ್ಲಿ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವ ಸಾಧ್ಯತೆ ಇರುವಂಥದ್ದು. ಆ ಸಂದರ್ಭ ಹಂಗೇನಾದ್ರು ವಿಧಿಸಿದರೆ ನಾಳೆ ಮತ್ತೆ ಬಾಡಿ ವಾರೆಂಟ್ ಮೇಲೆ CID ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ಆರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಈಗೇನು ಮೂರು ಗಂಟೆಯಲ್ಲೇನು ಹಾಸನ ಬಿಟ್ಟಿದ್ರು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಕೋರಮಂಗಲ ಪೊಲೀಸರು ಕೂಡ ಇಲ್ಲಿ ಬೇಕಾದಂಥ ಎಲ್ಲ ಭದ್ರತೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು 15 ನಿಮಿಷ 20 ನಿಮಿಷದ ಒಳಗಡೆ ಇಲ್ಲಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಉಮೇಶ್, ಈ ಪ್ರಕರಣದಲ್ಲಿ ಎಕ್ಸಾಕ್ಟ್ಲಿ ಈ ಪ್ರಕರಣದಲ್ಲಿ ದೂರುದಾರ ಅಥವಾ ಸಂತ್ರಸ್ತ ಕಂಪ್ಲೇಂಟ್ ಕೊಡೋಕ್ ಮುಂಚೆನೆ ಸೂರಜ್ ರೇವಣ್ಣ ಅವರು ಅವರ ಬೆಂಬಲಿಗರ ಮೂಲಕ ಕಂಪ್ಲೇಂಟ್ ಅನ್ನು ಕೊಡಿಸಿದಾರಲ್ಲ, ಇದನ್ನ ಕೋರ್ಟು ವಿಚಾರಣೆನ ಕೈಗೆತ್ತಿಕೊಳ್ಳೋ ಸಂದರ್ಭದಲ್ಲಿ ಹೇಗೆ ಅಬ್ಸರ್ವ್ ಮಾಡುತ್ತೆ? ನಾನ್ ಬೇಲಬಲ್ ಸೆಕ್ಷನ್ಸ್ ಹಾಕಿದ್ರು ಕೂಡ ಈ ದೂರುದಾರನಿಗಿಂತ ಮುಂಚೆನೆ ಇವ್ರು ಕಂಪ್ಲೇಂಟ್ ಕೊಟ್ಟಿರೋದನ್ನ ಕೋರ್ಟ್ ಯಾವ ಗ್ರೌಂಡ್ಸ್ ಅಲ್ಲಿ ನೋಡುತ್ತೆ, ಯಾವ ಬೇಸಿಸ್ ಅಲ್ಲಿ ನೋಡುತ್ತೆ ಅಂತ? ಮಮತಾ, ಎರಡೂ ಪ್ರಕರಣಗಳು ಈಗ ಪ್ರತ್ಯೇಕವಾಗಿ ದಾಖಲಾಗಿರುವಂಥದ್ದು. ಆದರೆ ಹಾಸನ ಪೊಲೀಸರು ಮೊದಲಿಗೆ ನಿನ್ನೆ ಮಾಹಿತಿ ಕೊಡೋಕ್ಕೆ ಹೋದಂಥ ಸೂರಜ್ ರೇವಣ್ಣನೇ ಏನು ವಿಚಾರಣೆ ಮಾಡಿದ ನಂತರದಲ್ಲಿ ಅವರನ್ನೇ ಬಂಧನ ಮಾಡಿರುವಂಥದ್ದು. ನಿನ್ನೆ ವಿಚಾರಣೆ ಕೂಡ ಮಾಡಿದ್ದಾರೆ. ಬಂಧನಕ್ಕೆ ಮುಂಚೆ ಏನು ವಿಚಾರಣೆ ಮಾಡಿದ್ರು, ನಂತರದಲ್ಲಿ ಮೆಡಿಕಲ್ ಮಾಡಿಸಿದರೆ ಎಲ್ಲ ಅಂಶಗಳನ್ನು ಕೂಡ ಈಗ ಪೊಲೀಸರು ಇಲ್ಲಿವರೆಗೂ ನಡೆದಿರುವಂಥ ತನಿಖೆ ಅಂಶಗಳನ್ನು ಕೂಡ ಅವರು ಈಗ ನ್ಯಾಯಾಧೀಶರ ಮುಂದೆ ಹೇಳುವಂಥದ್ದು. ಮತ್ತು ಸೂರಜ್ ರೇವಣ್ಣ ಏನು ದೂರು ಕೊಟ್ಟಿದ್ರು, ಆ ದೂರು ಸಂಬಂಧಪಟ್ಟಾಗೂ ಇವತ್ತು ನ್ಯಾಯಾಧೀಶರ ಬಳಿ ಇವರೇ ಹೇಳ್ಬೋದು ಅಥವಾ ಇವರ ಪರ ವಕೀಲರು ಕೂಡ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಇವರ ಆರೋಪಕ್ಕೆ ಸಂಬಂಧಪಟ್ಟಂಗೆ ಮೊದಲು FIR ಮಾಡಿದ್ರು ಕೂಡ ಈತನನ್ನು ಬಂಧನ ಮಾಡಿರುವಂಥದ್ದು ಪೊಲೀಸರ ತಾರತಮ್ಯ ಅಂತ ಆರೋಪಗಳು ಕೂಡ ಇವರು ಮಾಡ್ಬೋದು. ಆದರೆ ನ್ಯಾಯಾಧೀಶರು ಏನು ಡಿಸಿಷನ್ ತಗೋತಾರೆ, ಇವರು ಯಾವ ರೀತಿ ಅದು ವಾದ ಮಂಡಿಸ್ತಾರೆ, ಇಲ್ಲಿವರೆಗೂ ನಡೆದಿರುವಂಥ ವಿಚಾರಣೆ ಅಂಶಗಳೇನು ಅನ್ನೋ ಆಧಾರದ ಮೇಲೆ ಅವ್ರನ್ನ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಅನ್ನೋದು ಗೊತ್ತಾಗುವಂಥದ್ದು. ಬಹುತೇಕ ಕಸ್ಟಡಿಗೆ ಅಗತ್ಯ ಇರೋ ಕಾರಣಕ್ಕಾಗಿ ಇವತ್ತು ಕಸ್ಟಡಿಗೆ ಕೊಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಇವತ್ತು ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಬೇಸಿಕ್ ಇಂಟ್ರಾಗೇಷನ್ ಮಾತ್ರ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಮಾಡಿರ್ತಾರೆ. ಡೀಟೇಲ್ಡ್ ಇಂಟ್ರಾಗೇಷನ್ ಮಾಡಬೇಕಾಗಿರೋದ್ರಿಂದ PC ಕೇಳೋ ಸಾಧ್ಯತೆ ಜಾಸ್ತಿ ಇದೆ.